ನಮಸ್ತೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಒಂದು ವಯೋಸಹಜ ಕಾಯಿಲೆ ಬಗ್ಗೆ ಮಾತಾಡೋಣ ಅಂತ. ವಯೋಸಹಜ ಕಾಯಿಲೆ ಗೊತ್ತಾ? ವಯೋಸಹಜ ಕಾಯಿಲೆ ಅಂದರೆ ಸಾಮಾನ್ಯ ಮನುಷ್ಯರು ನಮ್ಮಲ್ಲಿ ವಯಸ್ಸಾದಾಗ ಒಂದು ಕಾಯಿಲೆ ಅಂತ ಬರುತ್ತೆ, ಇನ್ನೇನು ಏಜ್ ಆಗೋ ಟೈಮಲ್ಲಿ. ಅದೇ ಥರನೇ ಇನ್ನೊಂದು ಟಾಪಿಕ್ ಇದು, ವಯೋಸಹಜ ಕಾಯಿಲೆ ಅಂದರೆ ಈಗ ಮಕ್ಕಳು ಏನು ಮಾಡ್ತೀವಿ, ಹೆತ್ತು ಹೊತ್ತು ಬೆಳೆಸಿ ಒಂದು ಸ್ಟೇಜಿನ ತನಕ, ಇವಾಗ ಸೆಕೆಂಡ್ ಪಿ ಯು 10th ಲೆವೆಲ್ 10th ಆಗಿ ಸೆಕೆಂಡ್ ಪಿ ಯು ಲೆವೆಲಿಗೆ ಮಕ್ಕಳು ಹೊರಟಿರ್ತಾರೆ. ಇನ್ನು ಆವಾಗ ಅವರಿಗೆ ಪ್ರೀತಿ ಮಾಡಬೇಕು ಅನ್ಸುತ್ತೆ. ಒಂದು ಹುಡುಗನೋ ಹುಡುಗಿನೋ, ಇಲ್ಲ ನಿಮ್ಮ ಮಕ್ಕಳು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು, ಇನ್ನೊಂದು ಹುಡುಗಂಗೆ ಹುಡುಗಿನ ನೋಡಿದ ತಕ್ಷಣ, ಇಲ್ಲ ಹುಡುಗಿಗೆ ಹುಡುಗನ ನೋಡಿದ ತಕ್ಷಣ ಲವ್ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಅದನ್ನು ನಾನು ವಯೋಸಹಜ ಕಾಯಿಲೆ ಅಂತ ಹೇಳ್ತೀನಿ. ಬಟ್ ಎಲ್ಲರಲ್ಲೂ ಪ್ರೀತಿ ಮಾಡಬೇಕು ಆ ಥರದ್ದೆಲ್ಲ ಇರುತ್ತೆ. ಕೆಲವೊಂದು ಮಕ್ಕಳು ಏನು ಗೊತ್ತಾ, ಕೆಲವೊಂದು ಸಂಸ್ಕಾರಯುತವಾಗಿ ಬೆಳೆಸಿದಾಗ ಮಕ್ಕಳು ಹಾಳಾಗಲ್ಲ ಅಂತ ಹೇಳ್ತಾರೆ. ಅದು ತಪ್ಪು. ಸಂಸ್ಕಾರಯುತವಾಗಿ ಬೆಳೆದವ್ರ ಮಕ್ಕಳು ಹಾಳಾಗಿರೋ ದಾಖಲೆ ಸುಮಾರಿದೆ, ತುಂಬ ಮಕ್ಕಳಿದ್ದಾರೆ. ಬಟ್ ಏನಾಗುತ್ತೆ, ಅದನ್ನು ನಾನು ಎಲ್ಲದರಲ್ಲೂ ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಮಕ್ಕಳನ್ನ ನಾವು ಆ ಥರ ತಪ್ಪು ಹಾದಿಲಿ ಹೋಗ್ತಾ ಇದ್ದಾಗ ಕೂರಿಸ್ಕೊಂಡು ತಿದ್ದಿ ಬುದ್ಧಿ ಹೇಳಿ ಚೇಂಜ್ ಮಾಡ್ಬೋದು. ಬಟ್ ಕೆಲವೊಂದು ಮಕ್ಕಳನ್ನ ಚೇಂಜ್ ಮಾಡಲಿಕ್ಕಾಗಲ್ಲ, ಅನಿವಾರ್ಯ. ಅವ್ರ ರೂಟ್ ನೋಡಿಕೊಂಡು ನಾವು ಅವ್ರ ರೂಟಲ್ಲೇ ಹೋಗ್ಕೊಂಡು ಅವ್ರನ್ನೇ ಮದುವೆ ಆಗ್ತೀರಿ ಅಂತ ಮದುವೆ ಮಾಡ್ಕೊಡೋದು, ಆ ಥರದ್ದೆಲ್ಲ ಮಾಡಿ ಏನು ತೊಂದರೆ ಇಲ್ಲ. ಆದರೆ ಮಕ್ಕಳನ್ನ ಒಂದು ಸ್ವಲ್ಪ ಏನು ಮಾಡಿ ಗೊತ್ತಾ, ಆದಷ್ಟು ಎಜುಕೇಷನ್ ಕಡೆ, ಇಲ್ಲ ಅಂದರೆ ಅದೇ ಬೇಸಲ್ಲಿ ಮ್ಯೂಸಿಕ್ಕು, ಆ ಬೇಸಲ್ಲಿ ಮಕ್ಕಳನ್ನ ಬೆಳೆಸಿದಾಗ ಒಂದು ಸ್ವಲ್ಪ ಡೈವರ್ಟ್ ಆಗುತ್ತೆ. ಓಕೆ, ಓದಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ, ಓದಲಿ, ಅಚೀವ್ ಮಾಡಿ ಆದಮೇಲೆ ಅವ್ರು ಏನಾದ್ರು ಮಾಡ್ಕೊಳ್ಳಿ ಅಲ್ವಾ. ಅದನ್ನೇ ತಂದೆ ತಾಯಿ ಬಯಸೋದು. ಪ್ರತಿಯೊಂದು ತಂದೆ ತಾಯಿನೂ ಅದನ್ನೇ ಬಯಸ್ತಿರ್ತಾರೆ. ನಾನು ಎಲ್ರಿಗೂ ಹೇಳೋದು ಅಷ್ಟೇ, ನಿಮ್ಮ ಮಕ್ಕಳನ್ನ ಡಾಕ್ಟ್ರೇ ಮಾಡಬೇಕು, ಇಂಜಿನಿಯರೇ ಮಾಡಬೇಕು, ಅದೇ ಮಾಡ್ಬೇಕು ಇದೇ ಮಾಡ್ಬೇಕು ಅಂತ ಯಾವತ್ತೂ ಕನಸು ಕಾಣಬೇಡಿ. ಅವ್ರನ್ನ ಕೇಳ್ಕೊಳ್ಳಿ. ಅವ್ರ ಇಂಟ್ರೆಸ್ಟ್ ಏನಿರುತ್ತಲ್ಲ, ಫೋರ್ಸೇಬಲಿ ನಾವು ಹಾಕಿದಾಗ ಅವ್ರಿಗೆ ಇಂಟ್ರೆಸ್ಟ್ ಅಪೋಸಿಟ್ ಆದಾಗ ಅದನ್ನ ಓದಲೇಬೇಕು ಅಂತ ಇಂಟ್ರೆಸ್ಟ್ ಇರಲ್ಲ. ನಾವು ಇವಾಗ ನಮ್ಮ ಮಕ್ಕಳು ಇಂಜಿನಿಯರಿಂಗ್ ಮಾಡಬೇಕು ಅಂತ ಇರ್ತಾರೆ, ಇಲ್ಲ ಯಾವುದೋ ಒಂದು ಕೋರ್ಸ್ ಮಾಡಬೇಕು ಅಂತ ಇರ್ತಾರೆ.